2004ರಿಂದ 2014ರವರೆಗಿನ UPI ಸರ್ಕಾರದ ಸಾಲು ಭ್ರಷ್ಟಾಚಾರ, ದುರಾಡಳಿತ, 2014ರಿಂದ 24ರ ಮೋದಿ ಸರ್ಕಾರದ ವಿಕಸಿತ ಆತ್ಮನಿರ್ಭರ ಭಾರತ ಕಟ್ಟುವ ಪ್ರಾಮಾಣಿಕ ಅಭಿವೃದ್ಧಿ ಪರ ಆಡಳಿತವನ್ನು ಜನ ನೋಡಿದ್ದಾರೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ಈಗಾಗಲೇ ರೋಸಿ ಹೋಗಿರುವಂಥ ಜನರು ಈ ಭ್ರಷ್ಟ ಸರ್ಕಾರವನ್ನು ಯಾವಾಗ ಕಿತ್ತಾಕ್ತೇವೆ ಅಂತ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಗ್ಯಾರಂಟಿಗಳ ಭರವಸೆ ನೀಡಿ ಅಧಿಕಾರಿಗೆ ಬಂದರೂ ಇವರ ಭ್ರಷ್ಟಾಚಾರ ಮಿತಿಮೀರಿದ್ದು, ಅತ್ತ ಗ್ಯಾರಂಟಿಯು ಸಮರ್ಪಕವಾಗಿ ಜಾರಿಗೆ ಬಂದಿಲ್ಲ, ಇತ್ತ ಅಭಿವೃದ್ಧಿ ಕೆಲಸನೂ ಆಗ್ತಾ ಇಲ್ಲ. ಈಗ ಎಲ್ಲದಕ್ಕೂ ಕೇಂದ್ರ ಸರ್ಕಾರಕ್ಕೆ ಬಟ್ಟು ಮಾಡಿ ತೋರಿಸಿ ಡೆಲ್ಲಿಗೆ ಹೋಗುವಂಥ ಒಂದು ಕೆಲಸವನ್ನು ಮುಖ್ಯಮಂತ್ರಿ ಮಾಡಿ ನಿನ್ನೆ ದೆಹಲಿ ಚಲೋ ಎಂದು ಹೊರಟರು. ಇಡೀ ದೇಶದ ಮುಂದೆ ಇವರ ಬಂಡವಾಳ ಬಯಲು ಮಾಡಿಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಸ್ವತಃ ಪ್ರಧಾನಮಂತ್ರಿಗಳೇ ನಿನ್ನೆ ರಾಜ್ಯಸಭೆಯಲ್ಲಿ ಮಾಡಿದ ಭಾಷಣದಲ್ಲಿ ಈ ಕಾಂಗ್ರೆಸ್ಸಿನ ಸ್ವಾರ್ಥ ಮನಸ್ಥಿತಿಯನ್ನು, ದೇಶ ವಿರೋಧಿ ನಿಲುವುಗಳನ್ನು ಖಂಡಿತವಾಗಿ ಟೀಕಿಸಿದ್ದಾರೆ. ಒಕ್ಕೂಟ ವ್ಯವಸ್ಥೆಯನ್ನು ಪ್ರಶ್ನಿಸುವ, ದೇಶ ವಿಭಜನೆಯ ಮಾತಾಡುವ ಈ ಕಾಂಗ್ರೆಸ್ಸನ್ನು ಇನ್ನು ಸ್ವಲ್ಪ ದಿನಗಳಲ್ಲಿ ಜನರೇ ಅಪ್ರಸ್ತುತ ಮಾಡಲಿದ್ದಾರೆ. ಮಾನ್ಯ ವಿತ್ತ ಸಚಿವರು ಈ ಕಾಂಗ್ರೆಸ್ ಸರ್ಕಾರದ ಸುಳ್ಳು ಆರೋಪಗಳು ನಿಜವಾಗಿ ಕರ್ನಾಟಕಕ್ಕೆ ನೀಡಿದ ಅನುದಾನ ಎಲ್ಲವನ್ನ ಅಂಕಿಅಂಶ ಸಮೇತ ಜನರ ಮುಂದೆ ಇಟ್ಟಿದ್ದಾರೆ. ಈ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರ ನಿನ್ನೆ ಜನರ ದುಡ್ಡಿನಲ್ಲಿ ಎಲ್ಲ ದಿನಪತ್ರಿಕೆಗಳು ನೀಡಿದ ಜಾಹೀರಾತುಗಳಲ್ಲಿ ಕೂಡ ಸುಳ್ಳು ಹೇಳಿ ಸಿಕ್ಕಿ ಹಾಕೊಳ್ಳುವ ಹೀನಾಯ ಪರಿಸ್ಥಿತಿಗೆ ಬಂದಿದ್ದಾರೆ. ನಿಮಗೆ ಉದಾಹರಣೆ ಹೇಳ್ತೇನೆ. ಬರ ಪರಿಹಾರ ಒಂದೇ ಅಲ್ಲ, ಬರ ಪರಿಹಾರ ಬಂದೇ ಇಲ್ಲ ಎಂದು ಜಾಹೀರಾತು ಕೊಟ್ಟಿದ್ದಾರೆ. ಆದರೆ ಈಗಾಗಲೇ ಕೇಂದ್ರ ಸರ್ಕಾರ 6,000 ಕೋಟಿಗೂ ಹೆಚ್ಚು ಅಧಿಕ ವಿಪತ್ತು ನಿರ್ವಹಣಾ ಅನುದಾನ ನೀಡಿದೆ. ವಿಶೇಷ ಅನುದಾನ ನೀಡಿಲ್ಲ ಎಂದು ಕೂಡ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳಿದೆ. ಹಣಕಾಸು ಆಯೋಗ ತನ್ನ ಅಂತಿಮ ವರದಿಯಲ್ಲಿ ಇಂಥ ಯಾವುದೇ ಶಿಫಾರಸು ಮಾಡಿಲ್ಲ ಎನ್ನುವುದು ವಿತ್ತ ಸಚಿವರೇ ಹೇಳಿದ್ದಾರೆ. ಸುಳ್ಳು ಹೇಳೋದು, ಆ ಸುಳ್ಳನ್ನು ಸಮರ್ಥಿಸಲು ಇನ್ನೂ 100 ಸುಳ್ಳು ಹೇಳುವಂಥದ್ದು, ಇದೆಲ್ಲವೂ ಮುಖ್ಯಮಂತ್ರಿಗಳ ಒಂದು ಮಾತು ಎಲ್ರಿಗೂ ಅರ್ಥ ಆಗಿದೆ. ದಿಲ್ಲಿಗೆ ಹೋಗಿ ರಾಜ್ಯದ ಮಾನ ತೆಗೆದ ಈ ಕಾಂಗ್ರೆಸ್ ನಾಯಕರು ರಾಜ್ಯದ ಜನರಿಗೆ ಉತ್ತರದಾಯಿಗಳು ಎನ್ನುವುದನ್ನು ಮರೆಯಕೂಡದು. ಬಂಧುಗಳೇ, ನಾನು ಹೆಚ್ಚು ಮಾತನಾಡೋದಿಲ್ಲ.